ಯಾರೇ ಆಗಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ. ಸೊ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಬಂದಿದೆ, ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂಥ ಇದೊಂದು ಜಾಗ. ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಅಲ್ಲೂ ಕಳ್ಳೆಪಾಳ್ಯದಲ್ಲೂ ನಾನು ಭಾಳ ಹಿಂದಿಂದ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ಇತಿಹಾಸವುಳ್ಳಂಥ ಇದೊಂದು ವೀರಭದ್ರೇಶ್ವರ ಸನ್ನಿಧಿ. ಅಲ್ಲಿ ಒಳಗಡೆ ನೀವು ನೋಡಿದ್ರಿ ವೀರಗಂಗಾಧರ ಅಜ್ಜನ ಫೋಟೋ ಕೂಡ ಇದೆ. ಇತಿಹಾಸವುಳ್ಳಂಥ ಜಾಗ, ಅದಕ್ಕೆ ಬಂದು ದರ್ಶನ ಮಾಡೋಂಥ ಒಂದು ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಯಾವ ಸಚಿವರು ಮಾತಾಡೋಕ್ಕಾಗಲ್ಲ, ಏನೂ ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪ ಅಂತಂದ್ರೆ, ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದ್ದಾರೆ, ಅಂಥವ್ರಿಗೂ ಕೊಡ್ತಾ ಇದ್ದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವುದು ಬದಲಾವಣೆ ಇಲ್ಲ. ಸರ್, ಚನ್ನಪಟ್ಟಣದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿದ್ರಿ, ಜೊತೆಗೆ ಇವತ್ತು ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭ ಸರ್. ಅಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರಲಿಲ್ಲ ಅಂತಕ್ಕಂಥ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದು ಬಿಡಿ, ಅವ್ರು ಏನಾರು ಮಾಡ್ಕೊಳ್ಳಿ, ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಅಭ್ಯರ್ಥಿ ಯಾರಾಗಬಹುದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.